ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಎರಡು ಮ್ಯಾಟ್ರಿಕ್ಸ್ಗಳು ಕೊಟ್ಟಿದ್ದಾರೆ, ಅದರ ಅಡಿಷನ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ, ಸಬ್ಟ್ರಾಕ್ಷನ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಸೊ ನಾವು ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ A and B is defined if the number of columns of A is equal to the number of rows of B. ಸೊ ಇದು ನೆಸೆಸರಿ ಕಂಡೀಷನ್. ಎರಡು ಮ್ಯಾಟ್ರಿಸಸ್ಗಳು ಪ್ರಾಡಕ್ಟ್ ಡಿಫೈನ್ ಆಗಿದೆಯೋ ಇಲ್ವೋ ಅಂತೇಳಿ ವೆರಿಫೈ ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ ವಿಚ್ ಬೋತ್ ದ ಮ್ಯಾಟ್ರಿಸಸ್ ಶುಡ್ ಹೋಲ್ಡ್ ಅಥವಾ ವ್ಯಾಲಿಡ್ ಏನು ಅಂತಂದರೆ ಎ ಮ್ಯಾಟ್ರಿಕ್ಸ್ನ ಕಾಲಮ್ನು ಬಿ ಮ್ಯಾಟ್ರಿಕ್ಸ್ನ ರೋಗೆ ಈಕ್ವಲ್ ಆಗಿರಬೇಕು. ಆ ರೀತಿ ಈಕ್ವಲ್ ಆಗಿದ್ದಾಗ ಮಾತ್ರ ಅವೆರಡರ ಪ್ರಾಡಕ್ಟು ಡಿಫೈನ್ ಆಗುತ್ತೆ, ಇಲ್ಲ ಅಂತಂದರೆ ಡಿಫೈನ್ ಆಗಲ್ಲ. ಸೊ ಇದೇ ರೀತಿ ಕಂಡೀಷನ್ ಎಲ್ಲಿತ್ತು ಅಂತಂದರೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಲ್ಲೂ ಕೂಡ ಇತ್ತು. ಎರಡು ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ, ಅವೆರಡರ ಅಡಿಷನ್ನು ಅಥವಾ ಸಬ್ಟ್ರಾಕ್ಷನ್ ಡಿಫೈನ್ ಆಗಬೇಕು ಅಂತಂದರೆ ಆ ಎರಡು ಮ್ಯಾಟ್ರಿಸಸ್ಗಳ ಆರ್ಡರ್ ಸೇಮ್ ಇರಬೇಕು. ಎ ಮ್ಯಾಟ್ರಿಕ್ಸ್ನ ಆರ್ಡರ್ 3/2 ಇದ್ದರೆ ಬಿ ಮ್ಯಾಟ್ರಿಕ್ಸ್ನ ಆರ್ಡರ್ ಕೂಡ 3/2 ಇರಬೇಕು. ಅಂದಾಗ ಮಾತ್ರ ಆ ಎರಡು ಮ್ಯಾಟ್ರಿಸಸ್ಗಳ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಡಿಫೈನ್ ಆಗ್ತಿತ್ತು. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಎಲ್ಲಿ ಕಂಡೀಷನ್ ಇದೆ ಅಂತಂದರೆ ಒಂದು ಮ್ಯಾಟ್ರಿಕ್ಸ್ನ ಕಾಲಮ್ ಮತ್ತೊಂದು ಮ್ಯಾಟ್ರಿಕ್ಸ್ನ ರೋಗೆ ಎ ಮ್ಯಾಟ್ರಿಕ್ಸ್ ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ನ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ನ ರೋಗೆ ಈಕ್ವಲ್ ಆಗಿದ್ದಾಗ ಮಾತ್ರ ಎ ಇಂಟು ಬಿ ಅನ್ನೋ ಒಂದು ಪ್ರಾಡಕ್ಟು ಡಿಫೈನ್ ಆಗುತ್ತೆ. ಇನ್ನು ಉಲ್ಟಾ ಬಿ ಇಂಟು ಎ ಡಿಫೈನ್ ಆಗಬೇಕು ಅಂತಂದರೆ ಬಿ ಮ್ಯಾಟ್ರಿಕ್ಸ್ನ ಕಾಲಮ್ ಎ ಮ್ಯಾಟ್ರಿಕ್ಸ್ನ ರೋಗೆ ಈಕ್ವಲ್ ಆಗಿರಬೇಕು. ಅವಾಗ ಮಾತ್ರ ಬಿ ಎ ಅನ್ನೋದು ಡಿಫೈನ್ ಆಗುತ್ತೆ. ಸೊ ಇದು ಫಸ್ಟ್ ಆಫ್ ಆಲ್ ಏನಂದ್ರೆ ಡಿಫೈನ್ ಆಗಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಈ ಕಂಡೀಷನ್ ಇರಬೇಕು. ಸೊ ಏನಿದೆ ಅಂತಂದ್ರೆ ಎ ಈಕ್ವಲ್ ಟು ಎ ಐ ಜೆ ಅನ್ನೋದು ಒಂದು M/N ಮ್ಯಾಟ್ರಿಕ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ಳಿ ಬಿ ಈಕ್ವಲ್ ಟು ಬಿ ಜೆ ಕೆ ಅಂತೇಳಿ, ಇದರ ಮ್ಯಾಟ್ರಿಕ್ಸ್ನ ಆರ್ಡರು N/P. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಎ ಮ್ಯಾಟ್ರಿಕ್ಸ್ನ ಕಾಲಮ್ ಏನಿದೆ ಅಂತಂದ್ರೆ N ಇದೆ, ಬಿ ಮ್ಯಾಟ್ರಿಕ್ಸ್ನ ರೋ ನೋಡಿ N ಇದೆ. ಸೊ ಇದರ ಕಾಲಮು ಇದರ ರೋ ಎರಡು ಸೇಮ್ ಇರೋದ್ರಿಂದ ಎ ಬಿ ಅನ್ನೋ ಮ್ಯಾಟ್ರಿಕ್ಸ್ನ ಪ್ರಾಡಕ್ಟ್ ಇಲ್ಲಿ ಡಿಫೈನ್ ಆಗುತ್ತೆ. ದೆನ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಟ್ರಿಸಸ್ ಎ ಅಂಡ್ ಬಿ ಈಸ್ ದ ಮ್ಯಾಟ್ರಿಕ್ಸ್ ಸಿ. ಎ ಬಿ ನ ಹೊಸ ಮ್ಯಾಟ್ರಿಕ್ಸ್ ಹೊಸ ಹೆಸರು ಕೊಟ್ಟಿದ್ದಾರೆ ಸಿ ಅಂತ ಹೇಳಿ. ಆಫ್ ಆರ್ಡರ್ M/P ನೋಡಿ, ಇದರ ರೋ ಇದರ ಕಾಲಮ್ ಎರಡು ಏನಾಗಿತ್ತು ಅಂತಂದ್ರೆ ಆರ್ಡರ್ ಆಫ್ ದ ಪ್ರಾಡಕ್ಟ್ ಆಫ್ ದೋಸ್ ಟು ಮ್ಯಾಟ್ರಿಸಸ್ ಎರಡು ಮಲ್ಟಿಪ್ಲೈ ಮಾಡಿದ ಮೇಲೆ ಏನು ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ ಅದರ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ನ ರೋ ಬೈ ಸೆಕೆಂಡ್ ಮ್ಯಾಟ್ರಿಕ್ಸ್ನ ಕಾಲಮ್. ಸೊ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಟು ಗೆಟ್ i-kth ಎಲಿಮೆಂಟ್ CIK ಆಫ್ ದ ಮ್ಯಾಟ್ರಿಕ್ಸ್ ಸಿ ಅಂದ್ರೆ ಪ್ರಾಡಕ್ಟ್ನ ಎಲಿಮೆಂಟ್ನ ಯಾವ ರೀತಿ ನಾವು ತಗೊಳ್ಬೇಕು ಅಂತಂದ್ರೆ ವಿ ಟೇಕ್ ದ ith ರೋ ಆಫ್ ಎ ಅಂಡ್ kth ಕಾಲಮ್ ಆಫ್ ಬಿ. ಸೊ ಒಂದು ರೋ ತಗೊಳ್ತೀವಿ, ಒಂದು ಕಾಲಮ್ ತಗೊಳ್ತೀವಿ, ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲೈ ದೆಮ್ ಎಲಿಮೆಂಟ್ ವೈಸ್ ಅಂಡ್ ಟೇಕ್ ದ ಸಮ್ ಆಫ್ ಆಲ್ ದೀಸ್ ಪ್ರಾಡಕ್ಟ್ಸ್. ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ನ ಒಂದು ರೋ ತಗೊಳ್ತೀವಿ, ಸೆಕೆಂಡ್ ಮ್ಯಾಟ್ರಿಕ್ಸ್ನ ಒಂದು ಕಾಲಮ್ ತಗೊಳ್ತೀವಿ, ಆ ರೋ ಮತ್ತು ಕಾಲಮ್ನ ಎಲಿಮೆಂಟ್ ವೈಸ್ ಮಲ್ಟಿಪ್ಲೈ ಮಾಡಿ ಆ ಪ್ರಾಡಕ್ಟ್ಗಳನ್ನ ಆಡ್ ಮಾಡ್ತೀವಿ. ಸೊ ಇದು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ನ ಒಂದು ಎಲಿಮೆಂಟ್ ಆಗ್ತದೆ. ಸೊ ಒಂದು ರೋ ಒಂದು ಕಾಲಮ್ ಆದ್ಮೇಲೆ ಅದೇ ರೋ ತಗೊಂಡು ಮತ್ತೊಂದು ಕಾಲಮ್ನ ತಗೊಳ್ತೀವಿ, ಮತ್ತೊಂದು ಕಾಲಮ್ನ ತಗೊಳ್ತೀವಿ, ಮತ್ತೊಂದು ಕಾಲಮ್ನ ತಗೊಳ್ತೀವಿ. ಈ ರೀತಿ ಕಾಲಮ್ಗಳನ್ನ ಚೇಂಜ್ ಮಾಡ್ತೀವಿ. ಎಲ್ಲಾ ಕಾಲಮ್ ಮುಗಿದ ಮೇಲೆ ನೆಕ್ಸ್ಟ್ ರೋಗ್ ಬರ್ತೀವಿ, ಮತ್ತೆ ನೆಕ್ಸ್ಟ್ ರೋ ಫಸ್ಟ್ ಕಾಲಮ್, ಅದೇ ರೋ ಸೆಕೆಂಡ್ ಕಾಲಮ್, ಅದೇ ರೋ ಥರ್ಡ್ ಕಾಲಮ್, ಈ ರೀತಿ ಕಂಟಿನ್ಯೂ ಮಾಡ್ತೀವಿ. ಸೊ ಮಲ್ಟಿಪ್ಲೈ ಮಾಡೋದು ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀವಿ ಅಂತಂದ್ರೆ ಆ ರೋ ಮತ್ತು ಕಾಲಮ್ನ ಎಲಿಮೆಂಟ್ಗಳನ್ನ ಎಲಿಮೆಂಟ್ ವೈಸ್ ಮಲ್ಟಿಪ್ಲೈ ಮಾಡಿ ಆ ಪ್ರಾಡಕ್ಟ್ ನ ಆಡ್ ಮಾಡ್ತೀವಿ. ಸೊ ಆ ಆಡ್ ಮಾಡಿದ ಮೇಲೆ ಏನು ವ್ಯಾಲ್ಯೂ ಬರುತ್ತಲ್ಲ ಅದು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಒಂದೊಂದು ಎಲಿಮೆಂಟ್ ಅನ್ನ ಕೊಡ್ತದೆ. ಸೊ ಅದು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಪ್ರಾಡಕ್ಟ್ ನ ಪ್ರಾಬ್ಲಮ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಜಸ್ಟ್ ಜನರಲೈಸ್ಡ್ ಡೆಫಿನೇಷನ್. ಸೊ ಎ ಈಕ್ವಲ್ ಟು ಎ ಐ ಜೆ ವೇರ್ ದ ಆರ್ಡರ್ ಇಸ್ M/N and B ಈಕ್ವಲ್ ಟು ಬಿ ಜೆ ಕೆ ಇಸ್ N/P. then the ith row of A is, so A matrix ನ ith row ಯಾವ ರೀತಿ ಇರುತ್ತೆ ಅಂದ್ರೆ AI1, I2, AI3, AIN ಈ ರೀತಿ ith row ಇರ್ತದೆ. ಇನ್ನು kth ಕಾಲಮ್ ಆಫ್ ದ ಮ್ಯಾಟ್ರಿಕ್ಸ್ B ಯಾವ ರೀತಿ ಇರುತ್ತೆ ಅಂದ್ರೆ B1K, B2K, BNK ಈ ರೀತಿ ಇರ್ತದೆ. ಅಲ್ಲಿ ಹೇಳ್ತಾ ಇರೋದು ಇದನ್ನೇನೆ ನೋಡಿ, ith row ತಗೋಬೇಕು, kth ಕಾಲಮ್ ತಗೋಬೇಕು, ತಗೊಂಡು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ರೋ ತಗೊಂಡಿದ್ದಾರೆ, ಇಲ್ಲಿ ಕಾಲಮ್ ತಗೊಂಡಿದ್ದಾರೆ. ಇವುಗಳನ್ನ ಎಲಿಮೆಂಟ್ ವೈಸ್ ಮಲ್ಟಿಪ್ಲೈ ಮಾಡೋದು. ಎಲಿಮೆಂಟ್ ವೈಸ್ ಮಲ್ಟಿಪ್ಲೈ ಮಾಡೋದು ಅಂತಂದ್ರೆ AI1 ಅನ್ನ B1K ಗೆ ಮಲ್ಟಿಪ್ಲೈ ಮಾಡೋದು, AI2 ನ B2K ಗೆ ಮಲ್ಟಿಪ್ಲೈ ಮಾಡೋದು, ಅದೇ ರೀತಿ AIN ಅನ್ನ BNK ಗೆ ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ AI1 B1K, AI2 B2K, AI3 B3K ಇದೇ ರೀತಿ ಮಲ್ಟಿಪ್ಲೈ ಮಾಡಿ ಆ ಪ್ರಾಡಕ್ಟ್ಗಳನ್ನ ಆಡ್ ಮಾಡಿದ್ದಾರೆ. ಸೊ ಈ ರೀತಿ ಆಡ್ ಮಾಡಿದಾಗ ಒಂದು ಎಲಿಮೆಂಟ್
ನಮಗೆ ಸಿಗುತ್ತೆ. ಸೊ ಇಲ್ಲಿ ಯಾವ ಎಲಿಮೆಂಟ್ ಸಿಗ್ತದೆ ಅಂತಂದ್ರೆ ಐ ಪ್ಲೇಸ್ ಅಲ್ಲಿ ಮತ್ತು ಕೆ ಪ್ಲೇಸ್ ಅಲ್ಲಿ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸಿ ಐ ಪ್ಲೇಸ್ ಅಲ್ಲಿ 1 ಕೆ ಪ್ಲಸ್ 1 ಹಾಕಿದ್ವು ಅಂತಂದ್ರೆ C11 ಮೀನ್ಸ್ ಎಲಿಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಯಾವ್ಯಾವ ಎಲಿಮೆಂಟ್ ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು ನಾವು A11 B11 ಪ್ಲಸ್ A12 B21 ಪ್ಲಸ್ A13 B31 ಅಂಡ್ ಸೋ ಆನ್ ಪ್ಲಸ್ AIN BN1 ಈ ಎಲಿಮೆಂಟ್ ಗಳನ್ನ ಆಡ್ ಮಾಡಿದ್ರೆ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ C11 ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಸಿಕ್ತು. ಅದೇ ರೀತಿ 1 2 1 3 ಈ ರೀತಿ ಐ ಮತ್ತು ಕೆ ಗೆ ವ್ಯಾಲ್ಯೂಸ್ ಕೊಡ್ತಾ ಹೋದ್ವಿ ಅಂತಂದ್ರೆ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ಗಳು ನಮಗೆ ಸಿಗ್ತಾ ಹೋಗ್ತವೆ. ಸೊ ಇದನ್ನ ಸಮೇಷನ್ ಫಾರ್ಮ್ ಅಲ್ಲಿ ಈ ರೀತಿ ಬರೀತೀವಿ. ಜೆ ವೇರಿ ಆಗ್ತದೆ 1 ಇಂದ n ವರೆಗೆ. ನೋಡಿ ಇಲ್ಲಿ ಇದೆಲ್ಲ 1 1 2 2 ಇದೇನೆ ಜೆ. ಸೊ ಇಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಆ ಮ್ಯಾಟ್ರಿಕ್ಸ್ ಯಾವುದು ಅಂತಂದ್ರೆ CIK ಅಂತ ಎಲಿಮೆಂಟ್ ಗಳು ಬರ್ತವೆ. ಅದರ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ M/P ಆಗಿರುತ್ತೆ. ಸೊ ಪ್ರಾಬ್ಲಮ್ಸ್ ಅನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿದಾಗ ಈ ಡೆಫಿನೇಷನ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಪ್ರಾಡಕ್ಟ್ ಅಂತ ಬಂದಾಗ ಯೂಶುವಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಮ್ಯೂಟೇಟಿವ್ ಪ್ರಾಪರ್ಟಿನ ವೆರಿಫೈ ಮಾಡ್ತೀವಿ. ಸೊ 2 ರಿಯಲ್ ನಂಬರ್ಸ್ ಅಂತ ತಗೊಂಡಾಗ ಆ 2 ರಿಯಲ್ ನಂಬರ್ಸ್ ಗಳ ಪ್ರಾಡಕ್ಟ್ ಕಮ್ಯೂಟೇಟಿವ್ ಆಗಿರ್ತದೆ. ಆದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಯೂಶುವಲ್ ಆಗಿ ಇದು ನೋಡಿ ಇಲ್ಲೇನು ನಾನ್ ಕಮ್ಯೂಟೇಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಂತ ಇದೆ. ಇದು ಜನರಲ್ ಆಗಿ ಹೇಳ್ತಾ ಇದೆ. ಇನ್ ಜನರಲ್ AB will not be equal to BA. ಬಟ್ AB equal to BA ಇನ್ ಸರ್ಟನ್ ಕೇಸಸ್ ಆಗಬಹುದು, ಆಗೋದೇ ಇಲ್ಲ ಅಂತಲ್ಲ. ಬಟ್ ಯೂಶುವಲಿ ರಿಯಲ್ ನಂಬರ್ಸ್ ಅಲ್ಲಿ ಆಗ್ತದೆ. ಇಫ್ A and B are any two real numbers, then AB will be equal to BA. ಸೊ ಪ್ರಾಡಕ್ಟ್ ಆಫ್ ರಿಯಲ್ ನಂಬರ್ಸ್ ಕಮ್ಯೂಟೇಟಿವ್ ಆಗುತ್ತೆ. ಆದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಂತ ಬಂದಾಗ ಜನರಲ್ ಆಗಿ AB ವಿಲ್ ನಾಟ್ ಬಿ ಈಕ್ವಲ್ ಟು BA. ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತಂದ್ರೆ AB ಡಿಫೈನ್ ಆಗಿದೆ ಅಂತ ಮಾತ್ರಕ್ಕೆ BA ಡಿಫೈನ್ ಆಗಿರ್ಲೇಬೇಕು ಅಂತ ರೂಲ್ ಇಲ್ಲ. ಸೊ AB ಡಿಫೈನ್ ಆಗಬೇಕು ಅಂತಂದ್ರೆ A ಮ್ಯಾಟ್ರಿಕ್ಸ್ ನ ಕಾಲಮ್ B ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಿರ್ಬೇಕು. ಇನ್ನು BA ಡಿಫೈನ್ ಆಗಬೇಕು ಅಂತಂದ್ರೆ B ಮ್ಯಾಟ್ರಿಕ್ಸ್ ನ ಕಾಲಮ್ A ಮ್ಯಾಟ್ರಿಕ್ಸ್ ನ ರೋ ಡಿಫೈನ್ ಆಗಬೇಕು. ಈಗ AB ಮತ್ತು BA ಎರಡೂ ಡಿಫೈನ್ ಆಗಬೇಕು ಅಂತಂದ್ರೆ ಎರಡೂ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸಸ್ ಆಫ್ ಸೇಮ್ ಆರ್ಡರ್ ಆಗಿರ್ಬೇಕು. ಏನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಬಿ ಕೂಡ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಏನು ಆರ್ಡರ್ 2/2 ಇತ್ತು ಅಂದ್ರೆ ಬಿ ಮ್ಯಾಟ್ರಿಕ್ಸ್ ನ ಆರ್ಡರ್ ಕೂಡ 2/2 ಇದ್ದಾಗ ಮಾತ್ರ AB ಕೂಡ ಡಿಫೈನ್ ಆಗುತ್ತೆ, ಬಿ ಕೂಡ ಡಿಫೈನ್ ಆಗುತ್ತೆ. ನಾನು ಹೇಳ್ತಾ ಇರೋದು ಬರೀ ಡಿಫೈನ್ ಆಗುತ್ತಂತ ಅಷ್ಟೇನೆ, ಎರಡು ಈಕ್ವಲ್ ಆಗ್ತವೆ ಅಂತಲ್ಲ. ಸೊ ಫಸ್ಟ್ ಆಫ್ ಆಲ್ ಡಿಫೈನ್ ಆಗಬೇಕು ಅಂದ್ರೇನೆ ಆ ಎರಡು ಮ್ಯಾಟ್ರಿಸಸ್ ಗಳು ಏನಾಗಿರ್ಬೇಕು, ಸ್ಕ್ವೇರ್ ಮ್ಯಾಟ್ರಿಸಸ್ ಆಗಿರ್ಬೇಕು. ಸೊ ಡಿಫೈನ್ ಆದ್ಮೇಲೆ ಈಕ್ವಲ್ ಆಗ್ತಾವೋ ಆಗಲ್ಲ ಅಂತ ಹೇಳಬೇಕು ಅಂತಂದ್ರೆ ನಾಟ್ ನೆಸಸರಿ. ಸೊ ಅವೆರಡು ಈಕ್ವಲ್ ಆಗಬಹುದು, ಆಗದೇನೂ ಇರಬಹುದು. ಆದ್ರೆ ಜನರಲಿ AB ಮೆ ನಾಟ್ ಬಿ ಈಕ್ವಲ್ ಟು BA. ಬಟ್ ಇನ್ ಸಮ್ ಕೇಸಸ್ ಸ್ಪೆಸಿಫಿಕ್ ಆಗಿ ಕೆಲವೊಂದಷ್ಟು ಮ್ಯಾಟ್ರಿಸಸ್ ನ ತಗೊಂಡು ಮಲ್ಟಿಪ್ಲೈ ಮಾಡಿದಾಗ ಮೇ ಬಿ ಈಕ್ವಲ್ ಆಗಬಹುದು. ಆದ್ರೆ ಈಕ್ವಲ್ ಆಗೇ ಆಗ್ತವೆ. ಈ ರೀತಿ ರಿಯಲ್ ನಂಬರ್ಸ್ ಅಲ್ಲಿ ನಾವು ಯಾವ ರೀತಿ ಘಂಟಾಘೋಷವಾಗಿ ಹೇಳ್ತೀವಲ್ಲ ಆ ರೀತಿ ಮ್ಯಾಟ್ರಿಸಸ್ ಅಲ್ಲಿ ಏನು ಜನರಲೈಸ್ ಮಾಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ರಿಸಲ್ಟ್ ನೆನಪಿರ್ಬೇಕು ನಮಗೆ. ಇನ್ ಜನರಲ್ if A and B are any two matrices, in general AB will not be equal to BA. So in general ಅನ್ನೋದು ಬಹಳ ಇಂಪಾರ್ಟೆಂಟ್. Next one is zero matrix as the product of two non-zero matrices. ರಿಯಲ್ ನಂಬರ್ಸ್ ಅಲ್ಲಿ ನಾವೇನಾದ್ರೂ ಈ ರೀತಿ ಹೇಳಿದ್ವಿ ಅಂತ ಅನ್ಕೊಂಡ್ರೆ A into B is equal to 0. ಇದರ ಅರ್ಥ ಏನು ಅಂತಂದ್ರೆ this implies either A is 0 or B is 0 or both may be 0. ಸೊ ಪ್ರಾಡಕ್ಟ್ ಆಫ್ ಟೂ ರಿಯಲ್ ನಂಬರ್ಸ್ 0 ಬರ್ತಾ ಇದೆ ಅಂತಂದ್ರೆ ವೇರ್ A and B ಆರ್ ರಿಯಲ್ ನಂಬರ್ಸ್ ನಾನು ಹೇಳ್ತಾ ಇರೋದು. ಇಫ್ A and B ಆರ್ ರಿಯಲ್ ನಂಬರ್ಸ್ ಅಂಡ್ ಇಫ್ AB ಈಸ್ ಈಕ್ವಲ್ ಟು 0 ದೆನ್ ದಿಸ್ ವಿಲ್ ಡೆಫಿನೆಟ್ಲಿ ಇಂಪ್ಲೈ ದಟ್ ಐದರ್ A is 0 ಆರ್ B is 0 ಆರ್ ಬೋತ್ ಮೇ ಬಿ 0. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ರಿಯಲ್ ನಂಬರ್ 0 ಆಗಿರ್ಬೇಕು, ಆದಾಗ ಮಾತ್ರ ಪ್ರಾಡಕ್ಟ್ 0 ಬರಕ್ ಸಾಧ್ಯ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಫ್ A is a matrix and B is another matrix, then AB ಡಿಫೈನ್ ಆಗಿದ್ದು ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 0 ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತಂದ್ರೆ, 0 ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಸೊ ಎಲ್ಲಾ ಎಲಿಮೆಂಟ್ಗಳು 0 0 0 0 ಇರ್ತದೆ. ಇಲ್ಲಿ 0 ಅನ್ನೋದು ರಿಯಲ್ ನಂಬರ್ ಅಲ್ಲ, 0 ಮ್ಯಾಟ್ರಿಕ್ಸ್. ಸೊ 0 ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತಂದ್ರೆ ಇಟ್ ವಿಲ್ ನಾಟ್ ಇಂಪ್ಲೈ ದಟ್ either A is 0 or B is 0. ಸೊ ಇದು ನೀಡ್ ನಾಟ್ ಬಿ ಟ್ರೂ. ನೀಡ್ ನಾಟ್ ಬಿ ಅಂತಂದ್ರೆ
ಎರಡು ಪ್ರಾಡಕ್ಟ್ ಎರಡು ಮ್ಯಾಟ್ರಿಸಸ್ಗಳ ಪ್ರಾಡಕ್ಟ್ ಝೀರೋ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ಹೇಳಿದ್ವಲ್ಲ ಐದರ್ ಎ ಇಸ್ 0 ಆರ್ ಬಿ ಇಸ್ 0 ಅಂತೇಳಿ, ಇಲ್ಲಿ ಆ ರೀತಿ ಎ ಝೀರೋ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಇಲ್ಲ ಅಂದ್ರೆ ಬಿ ಝೀರೋ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಅಂತೇಳಿ ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಅದಕ್ಕೆ ಬೇಕಿದ್ರೆ ನಾವು ಒಂದು ಕೌಂಟರ್ ಎಕ್ಸಾಂಪಲ್ ಕೂಡ ಕೊಡ್ಬೋದು. ಏನ್ ಕೌಂಟರ್ ಎಕ್ಸಾಂಪಲ್ ಅಂತಂದ್ರೆ ನೋಡಿ, ಒಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ ನಾನು 0 -1 0 2 ಅಂತ, ಇನ್ನೊಂದು ಮ್ಯಾಟ್ರಿಕ್ಸ್ ತಗೊಳ್ತೀನಿ 3 5 0 0 ಅಂತ. ಎ ಬಿ ಫೈನ್ ಮಾಡೋಣ, ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಅನ್ಕೊಳ್ಳಿ, ಇದನ್ನ ಮ್ಯಾಟ್ರಿಕ್ಸ್ ಬಿ ಅಂತ ಅನ್ಕೊಳ್ಳಿ. ಎ ಬಿ ಫೈನ್ ಮಾಡೋಣ. ನೋಡಿ, ರೋ ತಗೋಬೇಕು, ಕಾಲಮ್ ತಗೋಬೇಕು. 0ನ 3 ಜೊತೆ ಮಲ್ಟಿಪ್ಲೈ ಮಾಡಬೇಕು, -1ನ 0 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಅದನ್ನೇನು ಹೇಳಿದ್ದು ಎಲಿಮೆಂಟ್ ವೈಸ್ ಅಂತ. ಸೊ 0 × 3 is 0, -1 × 0 is 0, 0 + 0 is again 0. 0 -1 ಅನ್ನ ರೋ ಅನ್ನ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. 0 × 5 is 0, -1 × 0 is 0. ಸೊ ಈ ಎಲಿಮೆಂಟ್ 0 ಬಂತು. ಅದೇ ರೀತಿ ಎರಡನೇ ರೋ ಬರೋಣ. ಎರಡನೇ ರೋ ಫಸ್ಟ್ನೇ ಕಾಲಮ್, ಎರಡನೇ ರೋ ಸೆಕೆಂಡ್ನೇ ಕಾಲಮ್. 0 × 3 is 0, 2 × 0 is 0. So 0 + 0 again 0. Second row, second column. 0 × 5 is 0, 2 × 0 is 0, 0 + 0 again 0. ನೋಡಿ, ಇಲ್ಲಿ ಎರಡು ಮ್ಯಾಟ್ರಿಸಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಎಂತ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಬಂತು. ಆದ್ರೆ ಎ ಕೂಡ ಝೀರೋ ಮ್ಯಾಟ್ರಿಕ್ಸ್ ಅಲ್ಲ, ಬಿ ಕೂಡ ಝೀರೋ ಮ್ಯಾಟ್ರಿಕ್ಸ್ ಅಲ್ಲ. ಎ ಇಸ್ ಆಲ್ಸೋ ನಾನ್ ಝೀರೋ ಮ್ಯಾಟ್ರಿಕ್ಸ್, ಬಿ ಇಸ್ ಆಲ್ಸೋ ನಾನ್ ಝೀರೋ ಮ್ಯಾಟ್ರಿಕ್ಸ್. ಎರಡು ನಾನ್ ಝೀರೋ ಮ್ಯಾಟ್ರಿಕ್ಸ್ ಗಳ ಪ್ರಾಡಕ್ಟ್ ಏನ್ ಬರ್ತಾ ಇದೆ ಅಂತಂದ್ರೆ 0 ಬರ್ತಾ ಇದೆ. ಹಾಗಾಗಿ ಇದನ್ನ ಈ ರೀತಿ ಕನ್ಕ್ಲೂಡ್ ಮಾಡಬಾರ್ದು. ಏನಂತ, ಎ ಬಿ = 0 ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತಂದ್ರೆ ಐದರ್ ಎ ಮ್ಯಾಟ್ರಿಕ್ಸ್ ಶುಡ್ ಬಿ 0 ಆರ್ ಬಿ ಮ್ಯಾಟ್ರಿಕ್ಸ್ ಶುಡ್ ಬಿ 0 ಅಂತ ಹೇಳಿ ಕನ್ಕ್ಲೂಡ್ ಮಾಡಬಾರ್ದು. ಸೊ ಮೇ ಬಿ 0 ಆದ್ರೆ ಡೆಫಿನೆಟ್ಲಿ ಅಲ್ಲ. ಸೊ ಎ 0 ಬಿ 0 ಆಗಬಹುದು, ಆದ್ರೆ ಆಗಿರುತ್ತೆ. ಎರಡರಲ್ಲಿ ಯಾವ್ದಾದ್ರು ಒಂದು ಡೆಫಿನೆಟ್ಲಿ ಆಗಿರುತ್ತೆ ಅಂತ ಹೇಳಿ ರಿಯಲ್ ನಂಬರ್ಸ್ ಅಲ್ಲಿ ಹೇಳೋ ತರ ಇಲ್ಲಿ ಹೇಳಬಾರ್ದು. ಸೊ ಇಲ್ಲಿ ನೋಡಿದ್ರೆ ಎರಡೂ ನಾನ್ ಝೀರೋ ಮ್ಯಾಟ್ರಿಕ್ಸ್, ಬಟ್ ಪ್ರಾಡಕ್ಟ್ ಏನ್ ಬರ್ತಾ ಇದೆ, ಇಲ್ಲಿ 0 ಬರ್ತಾ ಇದೆ. ಹಾಗಾಗಿ ರಿಯಲ್ ನಂಬರ್ಸ್ಗೆ ಅಪ್ಲೈ ಆಗಂತ ರೂಲು ಮ್ಯಾಟ್ರಿಸಸ್ ಗಳಿಗೆ ಅಪ್ಲೈ ಆಗಲ್ಲ. ನೋಡಿ, ಎರಡು ಕಂಡೀಷನ್ ಅಲ್ಲಿ ಫೇಲ್ ಆಯ್ತು. ಒಂದು ಕಮ್ಯೂಟೇಟಿವಿಟಿ, ರಿಯಲ್ ನಂಬರ್ಸ್ ಅಲ್ಲಿ ಕಮ್ಯೂಟೇಟಿವ್ ಆಫ್ 2 ರಿಯಲ್ ನಂಬರ್ಸ್ ಹೋಲ್ಡ್ ಆಗುತ್ತೆ, ಮ್ಯಾಟ್ರಿಸಸ್ ಅಲ್ಲಿ ಹೋಲ್ಡ್ ಆಗಲ್ಲ. ಆಮೇಲೆ ಎರಡು ರಿಯಲ್ ನಂಬರ್ಸ್ ಗಳ ಪ್ರಾಡಕ್ಟ್ 0 ಆಗಿದ್ದಾಗ ಐದರ್ ಒನ್ ಆಫ್ ದೋಸ್ 2 ರಿಯಲ್ ನಂಬರ್ಸ್ ವಿಲ್ ಬಿ 0 ಇನ್ ರಿಯಲ್ ನಂಬರ್ಸ್, ಬಟ್ ಮ್ಯಾಟ್ರಿಸಸ್ ಅಲ್ಲಿ ಆ ರೀತಿ ಇರೋದಿಲ್ಲ ಅಂತ. ಸೊ ಇದು ಏನು ಅಂತಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಆಸ್ ದ ಪ್ರಾಡಕ್ಟ್ ಆಫ್ 2 ನಾನ್-ಝೀರೋ ರಿಯಲ್ ನಂಬರ್ಸ್, ನಾನ್-ಝೀರೋ ಮ್ಯಾಟ್ರಿಸಸ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಪ್ರಾಪರ್ಟೀಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಕ್ವಿಕ್ ಆಗಿ ಕೆಲವೊಂದಷ್ಟು ಪ್ರಾಪರ್ಟೀಸ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನಂದ್ರೆ ಪ್ರಾಬ್ಲಮ್ಸ್ಗೆ ಮೂವ್ ಆಗ್ಬೋದು ನಾವು. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೆಲವೊಂದಷ್ಟು ಪ್ರಾಪರ್ಟೀಸ್ ನ ಹೋಲ್ಡ್ ಮಾಡ್ತದೆ. ಏನು ಅಂತಂದ್ರೆ, ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್ ಅಂಡ್ ಬಿ ಇಸ್ ಅನದರ್ ಮ್ಯಾಟ್ರಿಕ್ಸ್, ಇಫ್ ಎ ಬಿ ಈಸ್ ಡಿಫೈನ್ ಆಗಿದ್ರೆ ಮಾತ್ರ ಅದು ಒಂದು ಏನಾಗಿರ್ತದೆ, ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಕ್ಲೋಸರ್ ಎಲ್ಲ ಹೋಲ್ಡ್ ಆಗುತ್ತೆ. ಕಮ್ಯೂಟೇಟಿವ್ ಲಾ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಕಮ್ಯೂಟೇಟಿವ್ ನೀಡ್ ನಾಟ್ ಬಿ ಕಮ್ಯೂಟೇಟಿವ್, ಎ ಬಿ ನೀಡ್ ನಾಟ್ ಬಿ ಈಕ್ವಲ್ ಟು ಬಿ ಎ. ಸೊ ಅದು ಕಮ್ಯೂಟೇಟಿವ್ ಆಯ್ತು. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅಸೋಸಿಯೇಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗುತ್ತೆ. ಫಾರ್ ಎನಿ 3 ಮ್ಯಾಟ್ರಿಸಸ್ ಎ ಬಿ ಅಂಡ್ ಸಿ, ವಿ ಹ್ಯಾವ್ ಎ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಟೈಮ್ಸ್ ಬಿ ಸಿ. ಸೊ ಇಲ್ಲಿ ಅಸೋಸಿಯೇಟಿವ್ ಲಾ 3 ಮ್ಯಾಟ್ರಿಸಸ್ ಗಳಲ್ಲಿ ಹೋಲ್ಡ್ ಆಗುತ್ತೆ. ಯಾವಾಗ ಅಂತಂದ್ರೆ, ವೆನ್ ಎವರ್ ಬೋತ್ ಸೈಡ್ಸ್ ಆಫ್ ಈಕ್ವಾಲಿಟಿ ಆರ್ ಡಿಫೈನ್ಡ್. ಇದು ಬಹಳ ಇಂಪಾರ್ಟೆಂಟ್. ಡಿಫೈನ್ಡ್ ಅಂದ್ರೆ ಅರ್ಥ, ಎ ಬಿ ಡಿಫೈನ್ ಆಗ್ಬೇಕು ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ನ ಕಾಲಮ್, ಬಿ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಿರ್ಬೇಕು. ಎ ಬಿ ಅನ್ನೋದು ಒಂದು ಹೊಸ ಮ್ಯಾಟ್ರಿಕ್ಸ್ ಮತ್ತೆ. ಸೊ ಎ ಬಿ ಇಂಟು ಸಿ ಡಿಫೈನ್ ಆಗ್ಬೇಕು ಅಂತಂದ್ರೆ ಎ ಬಿ ಅಂತ ಏನ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಇದರ ಕಾಲಮ್ ಮತ್ತು ಸಿ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಬೇಕು. ಅಂದಾಗ ಮಾತ್ರ ಎ ಬಿ ಇಂಟು ಸಿ ಡಿಫೈನ್ ಆಗೋದು. ಅದೇ ರೀತಿ ಫಸ್ಟ್ ಆಫ್ ಆಲ್ ಬಿ ಸಿ ಡಿಫೈನ್ ಆಗಬೇಕು ಅಂತಂದ್ರೆ ಬಿ ಮ್ಯಾಟ್ರಿಕ್ಸ್ ನ ಕಾಲಮ್, ಸಿ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಆಗಿರಬೇಕು. ಮಲ್ಟಿಪ್ಲೈ ಮಾಡಿದ ಮೇಲೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ, ಅದ್ರ ಜೊತೆ ಎ ಮಲ್ಟಿಪ್ಲೈ ಆಗಬೇಕು ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ನ ಕಾಲಮ್ ಬಿ ಸಿ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿರಬೇಕು. ಸೊ ಇದು ಅರ್ಥ ಏನು ಅಂದ್ರೆ ಡಿಫೈನ್ಡ್ ಅಂತ. ಸೊ ಈ ರೀತಿ ಆಗ್ಲಿಲ್ಲ ಅಂತಂದ್ರೆ ಎ ಬಿ ಇಂಟು ಸಿ ಈಕ್ವಲ್ ಟು ಎ ಟೈಮ್ಸ್ ಬಿ ಸಿ ಅಂತೇಳಿ ಬರೆಯ ಹಾಗಿಲ್ಲ. ಸೊ ಅದು ಎರಡೂ ಕಡೆನೂ ಡಿಫೈನ್ ಆಗಿದ್ದಾಗ ಮಾತ್ರ ಈ ಕಂಡೀಷನ್ ಅಸೋಸಿಯೇಟಿವಿಟಿ ಏನಾಗುತ್ತೆ ಅಂದ್ರೆ ಹೋಲ್ಡ್ ಆಗುತ್ತೆ, ಇಲ್ಲ ಅಂತಂದ್ರೆ ಹೋಲ್ಡ್ ಆಗುತ್ತೆ. ಸೊ ಇನ್ನು ಡಿಸ್ಟ್ರಿಬ್ಯೂಟಿವ್ ಲಾ. ಸೊ 3 ಮ್ಯಾಟ್ರಿಸಸ್ಗಳು ಎ ಬಿ ಸಿ, ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಕೂಡ ಹೋಲ್ಡ್ ಆಗುತ್ತೆ. ಎ ಟೈಮ್ಸ್ ಬಿ ಪ್ಲಸ್ ಸಿ ಇತ್ತು ಅಂತಂದ್ರೆ ಎ ಬಿ ಪ್ಲಸ್ ಎ ಸಿ ಅಂತೇಳಿ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಮಾಡಬಹುದು. ಅದೇ ರೀತಿ ರೈಟ್ ಡಿಸ್ಟ್ರಿಬ್ಯೂಟಿವ್ ಕೂಡ ಮಾಡಬಹುದು, ಎ ಸಿ ಪ್ಲಸ್ ಬಿ ಸಿ ಅಂತೇಳಿ. ಇಲ್ಲೂ ಅಷ್ಟೇ, ವೆನ್ ಎವರ್ ಬೋತ್ ದ ಸೈಡ್ಸ್ ಆಫ್ ಈಕ್ವಾಲಿಟಿ ಆರ್ ಡಿಫೈನ್ಡ್. ಇಲ್ಲಿ 2 ತರ ಡೆಫಿನೇಷನ್ ಬರಬೇಕು. ಏನು ಅಂತಂದ್ರೆ, ಪ್ರಾಡಕ್ಟ್ ಅಲ್ಲೂ ಕೂಡ ಒಂದು ಕಂಡೀಷನ್ ಇದೆ, ಅಡಿಷನ್ ಅಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಪ್ರಾಡಕ್ಟ್ ಅಲ್ಲಿ ಆಲ್ರೆಡಿ ಹೇಳಿದಿನಲ್ಲ, ಕಾಲಮ್ ಮತ್ತು ರೋಗಳು ಈಕ್ವಲ್ ಆಗಿರೋದು.
ಇನ್ನು ಅಡಿಷನ್ ಅಂತ ಬಂದಾಗ ಅವುಗಳ ಆರ್ಡರ್ಗಳು ಈಕ್ವಲ್ ಆಗಿರಬೇಕು. ಎ ಬಿ ಮತ್ತು ಎ ಸಿ ಈ ಎರಡು ಮ್ಯಾಟ್ರಿಕ್ಸಸ್, ಎ ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಎ ಸಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್. ಸೊ ಎರಡು ಮ್ಯಾಟ್ರಿಕ್ಸ್ಗಳ ಆರ್ಡರ್ಗಳು ಈಕ್ವಲ್ ಆಗಿದ್ದಾಗ ಮಾತ್ರ ಪ್ಲಸ್ ಅಡಿಷನ್ ಡಿಫೈನ್ ಆಗುತ್ತೆ. ಸೊ ಇಲ್ಲಷ್ಟೇ ಅಲ್ಲ, ಇಲ್ಲೂ ಕೂಡ ಡಿಫೈನ್ ಆಗಿರ್ಬೇಕು. ಬಿ ಮ್ಯಾಟ್ರಿಕ್ಸ್ ನ ಆರ್ಡರು ಸಿ ಮ್ಯಾಟ್ರಿಕ್ಸ್ ನ ಆರ್ಡರು ಸೇಮ್ ಇರಬೇಕು, ಅಂದಾಗ ಮಾತ್ರ ಬಿ ಪ್ಲಸ್ ಸಿ ಡಿಫೈನ್ ಆಗುತ್ತೆ. ಮತ್ತು ಬಿ ಪ್ಲಸ್ ಸಿ ಅನ್ನೋ ಒಂದು ಹೊಸ ಮ್ಯಾಟ್ರಿಕ್ಸ್ ಬಂದ ಮೇಲೆ ಎ ಜೊತೆ ಮಲ್ಟಿಪ್ಲೈ ಆಗಬೇಕು ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ನ ಕಾಲಮ್ ಬಿ ಪ್ಲಸ್ ಸಿ ಅನ್ನೋ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಬೇಕು. ಸೊ ಇದು ಡೆಫಿನೇಷನ್ ಅಂತಂದ್ರೆ. ಸೊ ಈ ರೀತಿ ಡಿಫೈನ್ ಆಗಿದ್ದಾಗ ಮಾತ್ರ ಈ ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನೋದು ಹೋಲ್ಡ್ ಆಗುತ್ತೆ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಗೊಂಡ್ರೆ, ಅಂದ್ರೆ ಐಡೆಂಟಿಟಿ ಅಂತ ಮಾತಾಡಬೇಕು ಅಂತಂದ್ರೆ ಯಾವ ಮ್ಯಾಟ್ರಿಕ್ಸ್ ಮಾತಾಡ್ತೀವಿ ನಾವು, ಇಟ್ ಶುಡ್ ಬಿ ಫಸ್ಟ್ ಆಫ್ ಆಲ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಯಾವುದೋ ಒಂದು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ಬೇರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದ್ರೆ ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು ಅಂತಂದ್ರೆ ಯಾಕೆ ಇದು ಬರೀ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ಅಪ್ಲೈ ಆಗುತ್ತೆ ಅಂತಂದ್ರೆ ಎರಡೂ ಕಡೆಯಿಂದ ನೋಡ್ಬೇಕು ನಾವು. ನೋಡಿ, ಅಡಿಟಿವ್ ಐಡೆಂಟಿಟಿ ರಿಯಲ್ ನಂಬರ್ಸ್ ಅಲ್ಲಿ ಡಿಫೈನ್ ಮಾಡ್ಬೇಕಾದ್ರೆ ಈ ರೀತಿ ಡಿಫೈನ್ ಮಾಡ್ತೀವಿ. ಎ ಪ್ಲಸ್ 0 ಈಕ್ವಲ್ ಟು 0 ಪ್ಲಸ್ ಎ ಈಕ್ವಲ್ ಟು ಎ. ನೋಡಿ, ಎ ಪ್ಲಸ್ 0 0 ಪ್ಲಸ್ ಎ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಮಾತಾಡಬೇಕಾದ್ರೂ ಅಷ್ಟೇನೆ ಎ ಇಂಟು 1 ಈಕ್ವಲ್ ಟು 1 ಇಂಟು ಎ ಈಕ್ವಲ್ ಟು ಎ. ಸೊ ಈ ರೀತಿ ನಾವು ಡಿಫೈನ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಎರಡೂ ಕಡೆಯಿಂದ ಮಲ್ಟಿಪ್ಲಿಕೇಶನ್ ಡಿಫೈನ್ ಮಾಡಬೇಕು. ಅಂದ್ರೆ ಐ ಇಂಟು ಎ ಇಂಟು ಐ. ಸೊ ಎರಡೂ ಕಡೆ ಡಿಫೈನ್ ಆಗಬೇಕು ಅಂತಂದ್ರೆ ಆಲ್ರೆಡಿ ನಾನು ಹೇಳಿದ್ನಲ್ಲ, ಎ ಬಿ ಮತ್ತು ಬಿ ಎ ಎರಡೂ ಡಿಫೈನ್ ಆಗಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಬೋತ್ ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್. ಸೊ ಆಗಿದ್ದಾಗ ಮಾತ್ರ ಇದು ಡಿಫೈನ್ ಆಗುತ್ತೆ. ಹಂಗಾಗಿ ಇಲ್ಲಿ ಎರಡೂ ರೀತಿಯಲ್ಲಿ ಐ ಎ ಮತ್ತು ಎ ಐ ಅಂತ ಬರಿಬೇಕಾಗಿರೋದ್ರಿಂದ ಎ ಮ್ಯಾಟ್ರಿಕ್ಸ್ಗೆ ಬೇರೆ ದಾರಿ ಇಲ್ಲ, ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಆಲ್ರೆಡಿ ಐ ಅನ್ನೋದು ಎಂಥ ಮ್ಯಾಟ್ರಿಕ್ಸ್ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಆಲ್ರೆಡಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್ ಅಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ವೇರ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1. ಡಯಾಗ್ನಲ್ ಎಲಿಮೆಂಟ್ಗಳೆಲ್ಲ 1 ಆಗಿರ್ತವೆ ನೋಡಿ ಈ ರೀತಿ. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಗಳೆಲ್ಲ 0 ಆಗಿರ್ತವೆ. ಸೊ ಇದನ್ನ ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಈ ಐಡೆಂಟಿಟಿ ಎಲಿಮೆಂಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗುತ್ತೆ. ಹಾಗಾಗಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಆಗಿತ್ತು ಅಂತಂದ್ರೆ ದೇರ್ ಎಕ್ಸಿಸ್ಟ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಅಂದ್ರೆ ಎ ಮ್ಯಾಟ್ರಿಕ್ಸ್ ನ ಆರ್ಡರ್ ಎಷ್ಟಿರುತ್ತಲ್ಲ ಅಷ್ಟೇ ಆರ್ಡರ್ ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಅದ್ರ ಜೊತೆ ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ಐ ಇಂಟು ಎ ಅಥವಾ ಎ ಇಂಟು ಐ ಈ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವಾಪಸ್ ಯಾವ ಮ್ಯಾಟ್ರಿಕ್ಸ್ ಬರುತ್ತೆ, ಎ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇವನ್ ಮಲ್ಟಿಪ್ಲೈ ಮಾಡಿದ ಮೇಲೂ ಬರ್ತಾ ಇರೋದ್ರಿಂದ ಐ ಅನ್ನೋ ಮ್ಯಾಟ್ರಿಕ್ಸ್ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಇನ್ನು ಇನ್ವರ್ಸ್ ಬಗ್ಗೆ ಮಾತಾಡಲ್ವಾ ಅಂತಂದ್ರೆ ಮಾತಾಡ್ತೀವಿ. ಮ್ಯಾಟ್ರಿಕ್ಸ್ ಅಲ್ಲಿ ಇನ್ವರ್ಸಸ್ ಕೂಡ ಇದೆ, ಆದ್ರೆ ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಬೇರೆ ಕಾನ್ಸೆಪ್ಟ್ಗಳು ಬೇಕಾಗೋದ್ರಿಂದ ಇಲ್ಲಿ ಇನ್ವರ್ಸ್ ಬಗ್ಗೆ ನಾವೀಗ ಸದ್ಯಕ್ಕೆ ಡಿಸ್ಕಸ್ ಮಾಡೋಣ.